ಹಾಯ್ ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಸೂರ್ಯ ತುಂಬಾ ಕೋಪ ಮಾಡಿಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ಕೂತಿರ್ತಾನಲ್ವ, ಅಲ್ಲಿಗೆ ಮೀನಾ ಬಂದುಬಿಟ್ಟು ಕಾಫಿ ತೊಗೊಂಡು ಬರ್ತಾಳೆ ಅಲ್ವಾ. ತೊಗೊಂಡು ರೀ ನಾನು ಯಾಕ್ರಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ, ಹಾಗೆ ಇದಕ್ಕೆಲ್ಲ ಇದಾನಲ್ಲ ಅವನೇ ತಿನ್ನೋ ಅನ್ನನ ಕಿತ್ಕೊಂಡ್ನಲ್ಲಿ ಅವನು ಅಂತ ಹೇಳಿಬಿಟ್ಟು ಮನೋಜನಿಗೆ ಸೂರ್ಯ ಬೈತಾ ಇರ್ತಾನೆ. ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಈಗ ಒಂದು ಕೆಲಸ ಮಾಡೋಣ, ಇನ್ನೇನು ಮಾಡಬೇಕು, ಎಲ್ಲ ಸಮಾಧಾನ ಆಗೋಕ್ಕೆ ಸಾರಿ ಕೇಳಿತಾರೆ ಆಯ್ತಲ್ಲ, ಮತ್ತೇನು ಹೋಗಿ ಅವ್ನು ಕಾಲಿಡಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೋಪದಿಂದ ಹೇಳ್ತಿರ್ತಾನೆ. ಅಯ್ಯೋ ಅದೆಲ್ಲ ಮಾಡೋದು ಬೇಡ ರೀ, ನಾವೆಲ್ಲರೂ ಸೇರಿ ಒಂದು ಆಟ ಆಡೋಣ ಅಂತ ಹೇಳಿದಾಗ ಸೂರ್ಯ ಅವಳ ಕಡೆನೇ ಮುಖ ನೋಡಿ ಹೇಳ್ತಾನೆ, ಊರಿ ಮನೆ ಪರಿಸ್ಥಿತಿ ಇದೆ ಈಗೆಲ್ಲ ಇದೆಯಲ್ಲ ಅದಕ್ಕೆ ಅಂತೇಳಿ. ಈ ಕಡೆ ರೋಹಿಣಿ ಕೂಡ ಅವ್ನಿಗೆ ಹೇಳ್ಬಿಟ್ಟು ಒಪ್ಪಿಸ್ಕೊಂಡು ಬರ್ತಾರೆ. ಆಗ 6 ಜನನು ಹಾಲಲ್ಲಿ ಬಂದುಬಿಟ್ಟು ಆಗ ಶ್ರುತಿ ಹೇಳ್ತಾಳೆ, ಏನು ಈ ಗೇಮ್ ಯಾವ ಥರ ಅಂತ ಹೇಳಿ ಶ್ರುತಿ ಅಂತ ಹೇಳಿದಾಗ ಅವರು ಎಲ್ಲರೂ ಬೆನ್ನಿಗೆ ಬೆನ್ನು ಟಚ್ ಆಗಿ ಎಲ್ಲರೂ ನಿಂತ್ಕೊಳ್ಳಿ, ಮುಂದೆ ಇರೋರು ಯಾವ ರೀತಿ ಆ್ಯಕ್ಷನ್ ಮಾಡಿ ತೋರಿಸ್ತಾರೋ ಅದೇ ರೀತಿ ಕೊನೆಯ ತನಕ ಎಲ್ಲರೂ ತೋರಿಸ್ಬೇಕು, ಕೊನೆಯವರು ಫಸ್ಟ್ ಹೇಗೆ ಮಾಡಿದ್ರು ಅದೇ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ನಿಂತ್ಕೊಳ್ತಾ ಇರ್ತಾರೆ. ಆಗ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ ಶ್ರುತಿ, ನೀವು ಚೆನ್ನಾಗಿ ನಿಂದ್ರಿ, ಫಸ್ಟು ರವಿ ನಿಂದಿರಲಿ, ರವಿ ಹಿಂದೆ ಮನೋಜನ ಹಿಂದೆ ಅವ್ರ ವೈಫ್ ಹಿಂದೆ ನನ್ನ ಮುಂದೆ ಮೀನಮರಿ ಲಾಸ್ಟು ಸೂರ್ಯ, ಹಿಂಗೆ ನಿಂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಒಬ್ಬೊಬ್ಬರು ಆ್ಯಕ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಆಗ ಅದು ಮನೋಜ ಇನ್ನೊಂದು ಥರ ಮಾಡ್ತಾನೆ, ರವಿ ಒಂಥರ ಮಾಡ್ತಾನೆ, ಸೂರ್ಯ ಒಂಥರ ಮಾಡ್ತಾನೆ. ಹಾಗಾಗಿ ಎಲ್ಲರೂ ಮಾಡ್ತಾ ತುಂಬಾ ನಗ್ತಾ ಇರ್ತಾರೆ. ಹಾಗೆ ಇದು ಗೇಮು, ಲೋ ರವಿ ನಿನ್ನ ಹೆಂಡ್ತಿಗೆ ಏನು ಬುದ್ಧಿ ಇಲ್ಲೇನೋ, ಅಲ್ಲಿ ಚೈಲ್ಡ್ ತಡೆ ಆಡ್ತಾರಲ್ಲೋ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ಕಣೋ, ಯಾರಾದರೂ ನೋಡಿದರೆ ಏನು ತಿಳ್ಕೊತಾರೋ ಅಂತ ಹೇಳ್ಬಿಟ್ಟು ಮನೋಜ ಒದರ್ತಾ ಇರ್ತಾನೆ. ಅದೇ ರೀತಿ ಅಲ್ಲಿಗೆ ರವಿ, ಇಲ್ಲಾರು ಮನೆಗೆ ನೋಡೋಕೆ ಬರ್ತಾರೆ ನಿನಗೆ, ಸುಮ್ಮನೆ ಆಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ಎಲ್ಲರೂ ಆಡಿ ಅದೇ ರೀತಿ ಖುಷಿ ಪಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವರು ಜಗಳ ಆಡಿ ಸಿಟ್ಟಿನಲ್ಲಿ ಇರ್ತಾರಲ್ವ, ಹಾಗಾಗಿ ಎಲ್ಲರೂ ನಗ್ತಾನೆ ಖುಷಿಯಿಂದ ಆಟ ಆಡ್ತಾರೆ. ಅದೇ ಅಲ್ವಾ ಸಂಸಾರದಲ್ಲಿ ಕೂಡ ಎಷ್ಟೇ ಜಗಳ ಆಡಿದ್ರು ಮತ್ತೆ ಒಂದು ತಾಸನ್ನ ಬಿಟ್ಟು ಎಲ್ಲರೂ ಖುಷಿಯಾಗಿರೋದೇ ಇದು ಒಂದು ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ಪರ್ಸ್ನಲ್ ಒಪಿನಿಯನ್ ಅಂತಾದರೂ ತಿಳ್ಕೊಳ್ಳಿ, ಆದರೆ ಇದು ಭಾಳ ಇಷ್ಟ ಆಯ್ತು ನನಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಆಗ ಮತ್ತೆ ಮೀನಾ ಹೋಗಿ ಶ್ರುತಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಥ್ಯಾಂಕ್ಸ್ ಶ್ರುತಿ, ನೀನು ಮೊದಲಿನ ಥರ ಮತ್ತೆ ಮನೆ ಮಾಡಿಬಿಟ್ಟಿಯಲ್ಲ ಅಂತ ಹೇಳ್ದೆ. ಅಯ್ಯೋ ಇರಲಿ ಬಿಡೋ ಮೀನಮರಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಿರ್ತಾಳೆ. ಆಗ ಖುಷಿಯಾಗಿ ನಕ್ಕೊತ ಇರ್ತಾರೆ. ಅಲ್ಲಿಗೆ ಯಾರಿದ್ರೆ ಸರ್ ಅಂತ ಹೇಳಿಬಿಟ್ಟು ವಿಶಾಲಾಕ್ಷಿ ಚೇಲ ಇರ್ತಾನಲ್ಲ ಅವ್ನ ಮನೆಗೆ ಬರ್ತಾನೆ. ಆಗ ಸೂರ್ಯ ಹೊರಗೆ ಬರ್ತಾರೆ. ಯಾರು? ನಾವೇನು ಸರ್, ಇದು ಡ್ರೈವಿಂಗ್ ಕ್ಲಾಸ್ ಅಲ್ವಾ ಅಂತ ಹೇಳಿದಾಗ, ಹೌದು ನಾನು ಹೆಂಗೆ ಕಲಿಸೋದು, ನಿಮ್ಗೆ ಕಲಿಸ್ಬೇಕಾ, ನಡಿ ಕಲಿಸ್ತೀನಿ ನಡ್ರಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅಯ್ಯೋ ಸರ್ ನನಗಲ್ಲ, ನಮ್ಮ ಓನರು ಕಾರಲ್ಲಿ ಕುಂತಿದ್ದಾರೆ, ಅವರಿಗೆ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಕಾರಲ್ಲೇ ಕುಂತಿರ್ತಾಳೆ. ಆಗ ಅವಳು ಎದ್ದು ಬರ್ತಾ ಇರ್ತಾಳೆ. ನಮಸ್ಕಾರ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ, ಅಯ್ಯೋ ನೀವಾ, ಅದನ್ನೇಕೆ ಅಂತ ಹೇಳ್ಕೊಡ್ರಿ, ಮುಂದೆ ಹಾಲಂತ ಸೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ ವಿಶಾಲಾಕ್ಷಿಗೆ ತುಂಬಾ ಕೋಪ ಬರುತ್ತೆ. ಆಗ ಅವ್ನು ಚೇಲಾಗಿ ಬೈತಾಳೆ, ಈ ವಿಶಾಲವಾದ ಪ್ರಪಂಚದಲ್ಲಿ ಇಲ್ಲೇನ ನಿನಗೆ ಸಿಕ್ಕಿದ್ದು, ಬೇರೆ ಎಲ್ಲಿ ಸಿಗಲಿಲ್ವಾ ಅಂತ ಹೇಳಿದಾಗ, ಅಲ್ಲ ಮೇಡಮ್ ನೀವು ಡ್ರೈವಿಂಗ್ ಕಲಿಬೇಕಂದ್ರಲ್ಲ ಅದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದೆ ಅಂದೆ, ಇವ್ರು ಬಿಟ್ಟು ಬೇರೆ ಯಾರು ಸಿಗಲಿಲ್ವೇನೋ ನಿನಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಆಗ ಸೂರ್ಯ ಒಂದು ಸೈಡಲ್ಲಿ ನಿಂತ್ಕೊಂಡು ಮೀನನಿಗೆ ಫೋನ್ ಹಚ್ತಾನೆ. ಅವಳು ಒಳಗಡೆ ಇರ್ತಾಳಲ್ವ. ಆವಾಗ ಹೇಳ್ರಿ ಅಂತ ಹೇಳಿದಾಗ, ಸ್ವಲ್ಪ ಹೊರಗೆ ಬಾರಮ್ಮ, ಕಾರ್ ಡ್ರೈವರ್ ಕಲಿಯೋಕ್ಕೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ ಅಂತ. ಯಾರ್ರಿ ಅವರು ಹೇಳ್ರಿ ಅಂತ ಹೇಳ್ಬಿಟ್ಟು, ಅಯ್ಯೋ ಬಾರಮ್ಮ ನೀನು, ನಾನೇನು ಅವ್ರ ಚಿತ್ರ ಬಿಡಿಸಿ ಹಾಕಲೇ ನಿನಗೆ, ಬಂದು ನೋಡಿ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಅಯ್ಯೋ ವಿಶಾಲಾಕ್ಷಿ ಅವರ ಅಂತ ಹೇಳ್ಬಿಟ್ಟು ಹೇಳಿದಾಗ ಹ್ಞೂ ಅಂತ ಹೇಳ್ತಾರೆ. ನಾನು ನಿಮ್ಮ ಹತ್ರ ಕಾರ್ ಡ್ರೈವಿಂಗ್ ಕಲಿಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಅಕ್ಕ, ನಾನು 10 ಕಾರ್ ಇಟ್ಕೊಂಡು ಓಡಾಡೋಳು ಅಂಥದ್ರಲ್ಲಿ ಏನೋ ಆಸೆ ಆಯ್ತು ಅಂತ ಬಂದೆ, ಆದರೆ ನಿಮ್ಮ ಹತ್ರ ಮಾತ್ರ ಕಲಿಯಲ್ಲ ನಾನು ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ಅಯ್ಯೋ ನಮಗೇನು ಪರವಾಗಿಲ್ಲ, ಸಿಟ್ಟಿಲ್ಲ, ನೀವು ಹೆಂಗಾದರೂ ಕಲೀರಿ, ನಾವು ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೂರ್ಯ ಹೇಳ್ತಾನೆ. ಅದಕ್ಕೆ ಸುಮ್ಮನೆ ನಿಂತಿರ್ತಾನೆ. ಆದರೆ ಒಂದು ಕೆಲಸ ಮಾಡಿಬಿಡಿ, ಮೀನನ್ನೇ ನಿಮ್ಮ ಹತ್ರ ಕಳಿಸ್ತೀನಿ, ಅವ್ರಿಗೆ ಸಂಬಳ ಹಾಕಿ ಇಷ್ಟಂತ ತೊಗೊಂಡ್ಬಿಡಿ ಅಂತ ಹೇಳ್ಬಿಟ್ಟು ನೀವೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮತ್ತು ಅದು ಬೇಡವಾ, ಅಲ್ಲೇ ಮೀನಾ ನಿನಗೆ ಒಂದು ಹೊಸ ಕಾರ್ ಕೊಡಿಸ್ತೀನಿ ಕಣೆ, ನೀನೇ ಅವ್ರಿಗೆ ಪರ್ಸ್ನಲ್ಲಾಗಿ ಡ್ರೈವರಾಗಿ ಇದ್ಬಿಡು ವಿಶಾಲಾಕ್ಷಿ ಅವರೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ತುಂಬ ನಗ್ತಾ ಇರ್ತಾಳೆ. ಆಗ ಸುಮ್ಮನೆ ಇರ್ರಿ ನೀವು ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿಶಾಲಾಕ್ಷಿ ಕೂಡ ತುಂಬಾ ಒದರ್ತಿರ್ತಾಳೆ. ನಾನು ಕಾಲಿಟ್ಟ ಜಾಗದಲ್ಲಿ ಯಾವತ್ತೂ ನಾನು ಸೋಲು ಅನುಭವಿಸ್ತೀರಾ, ಮೆರೀರಿ ಎಷ್ಟು ಮೆರಿತೀರಾ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಅಷ್ಟನ್ನೆಲ್ಲ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ.
ಈ ಕಡೆ ಪೂಜಾ ಮತ್ತು ರೋಹಿಣಿ ಟಿಫಿನ್ ಮಾಡೋದಕ್ಕೋಸ್ಕರ ಹೋಟೆಲ್ಗೆ ಹೋಗಿರ್ತಾರೆ. ಆಗ ರೋಹಿಣಿ ನಡೆದಿರೋದನ್ನೆಲ್ಲ ಪೂಜಾನ ಮೂಲಕ ಹೇಳ್ತಾ ಇರ್ತಾಳೆ. ನನ್ನ ತಾಳೆ ಗಟ್ಟಿತ್ತು ಕಣೆ ಪೂಜಾ, ಇಲ್ಲಾಂದರೆ ಆ ಸೂರ್ಯ ಚಾಕುನ ಚುಚ್ಚೇ ಬಿಡ್ತಿದ್ನ ಅಂತ ಹೇಳ್ಬಿಟ್ಟು ಹಾಗಾಗಿ ಹೇಳ್ತಾ ಇರ್ತಾಳೆ. ಹೌದಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆಗ ಆರ್ಡ್ರ್ ತೊಗೊಳಕ್ಕೆ ಬರ್ತಿರ್ತಾನೆ. ಏನೇ ಬೇಕು ಅಂತ ಹೇಳಿದಾಗ ರೋಹಿಣಿ ನನಗೆ ಈರುಳ್ಳಿ ದೋಸೆ ಬೇಕು, ಪೂಜಾ ನನಗೆ ಇಡ್ಲಿ ವಡೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ತಿಂತೆ ಪೂಜಾ ನನಗೆ ಯಾಕೆ ಇವಾಗ ಯಾಕೋ ಇಷ್ಟ ಆಗ್ತಿಲ್ಲ ಕಣೆ ಅಂತ ಹೇಳಿದಾಗ ಏನು ಈರುಳ್ಳಿ ದೋಸೆನಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದೆಲ್ಲ ಕಣೆ, ಆ ಮನೇಲಿ ಇರೋಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತೆ. ನೀನೇ ಅಲ್ವಾ ನಮ್ಮ ಅತ್ತೆ ಮಾವ ಬೇಕು, ಮನೆ ತುಂಬ ಮಂದಿ ಬೇಕು, ಜೇನುಗೂಡು ಥರ ಮನೆ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಪೂಜಾ. ಆಗ ರೋಹಿಣಿ ಹೇಳ್ತಾಳೆ, ಜೇನುಗೂಡು ಥರ ಇರೋದು ಆ ಜೇನು ಯಾವ ರೀತಿ ಕಚ್ತಾವಂತ ಈಗ ತಾನೇ ನನಗೆ ಗೊತ್ತಾಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತದೆ. ಕಚ್ತಾವಲ್ವ, ಈಗ ಕಚ್ಚಿಸ್ಕೊ, ಈಗ ನೀನೇ ಅಲ್ವಾ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಿರ್ತಾಳೆ. ಅದೇ ಸ್ವಲ್ಪ ಮುಂದ್ಗಡೆ ಟೇಬಲಲ್ಲಿ ಆ ವಿಶ್ವ ಅಂತ ಕುಂತಿರ್ತಾನೆ. ಅಂದರೆ 30 ಲಕ್ಷ ರೂಪಾಯಿ ತೊಗೊಂಡೋಗಿ ಮೋಸ ಮಾಡಿರ್ತಾನಲ್ಲ ರೋಹಿಣಿ ಅವ್ರಿಗೆ, ಅವನು ಕೂಡ ಮತ್ತೆ ಯಾರಿಗೋ ಮೋಸ ಮಾಡ್ತಾ, ನೋಡಿರಿ ಈ ಮನೆ ತೊಗೊಳಕ್ಕಾಗಲಿ ಆಲ್ರೆಡಿ 4 ಜನ ರೆಡಿ ಇದ್ದಾರೆ, ನೀವು ಫಸ್ಟು ಪೇ ಮಾಡಿದರೆ ನಾನು ನಿಮಗೆ ಕೊಡ್ತೀನಿ, ಫಸ್ಟ್ಗೆ ಈಗ 5 ಲಕ್ಷ ಅಡ್ವಾನ್ಸ್ ತಂದು ಕೊಡಿ, ಮಿಕ್ಕಿದ ದುಡ್ಡನ್ನು ಆಮೇಲೆ ಕೊಡೋಂತ್ರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಆಗ ರೋಹಿಣಿ ನೋಡಿಬಿಟ್ಟು ಇವನು ಅವನೇ ಅಲ್ವಾ ಅಂತ ಹೇಳ್ಬಿಟ್ಟು ಅವರು ರೊಕ್ಕ ಕೊಟ್ಟಿದ್ದೆಲ್ಲ ನೆನಪು ಮಾಡಿಕೊಂಡು ಆಗ ಪೂಜೆನ ಹತ್ರ ಹೇಳ್ತಾನೆ. ಕಣೆ ಅವನೇ ಕಣೆ ಅವನು ಅಂತ ಹೇಳ್ಬಿಟ್ಟು, ಯಾರೇ ಅದೇ ಕಣೆ ನಮ್ಮ 30 ಲಕ್ಷ ರೂಪಾಯಿ ಎತ್ಕೊಂಡೋಗಿ ಮೋಸ ಮಾಡಿದ್ನಲ್ಲ ವಿಶ್ವಾಸ, ಅವನೇ ಕಣೆ ಅವನು. ಹೌದಾ, ಎಲ್ಲಿ ಕಣೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿ ಹೋಗ್ತಾನೆ. ಆಗ ಪೂಜೆ ಡೈರೆಕ್ಟಾಗಿ ಹೋಗಿ ಅವ್ನ ಮುಂದೆ ನಿಂತಿರ್ತಾನೆ. ಯಾರಮ್ಮ ನೀನು ಅಂತ ಹೇಳಿದಾಗ ನಾನು ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ನೋಡಿ ಸೈಡಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ರೋಹಿಣಿ ನಿಂತಿರ್ತಾಳೆ, ಸ್ಪೂನ್ ತೊಗೊಂಡು ನಿಂತ್ಕೊಂಡಿರ್ತಾಳೆ. ಆಗ ಯಾರಮ್ಮ ನೀನು, ನಾನು ಯಾರಂತ ಗೊತ್ತಿಲ್ಲೇನೋ, 30 ಲಕ್ಷ ರೂಪಾಯಿ ಕೊಟ್ಟು ನಮಗೆ ಮೋಸ ಮಾಡಿ ಓದಿಯಲ್ಲ, ಅಷ್ಟು ಬೇಗ ನನ್ನನ್ನು ಮರ್ತುಬಿಟ್ಟಿಯಾ ನೀನು ಅಂತ ಹೇಳ್ಬಿಟ್ರೆ, ಸುಮ್ಮನೆರಮ್ಮ, ನನಗೆ ಯಾವುದೂ ಗೊತ್ತೇ ಇಲ್ಲ, ನೀನು ನೋಡ್ತಿರೋದೇ ಇದನ್ನು ಮೊದಲನೇ ಅದಕ್ಕೆ ಕಣೋ ನಿನ್ನ ಕಣ್ಣೇ ಕಿತ್ತಬೇಕಂತೇಳಿ ಬಂದಿದ್ದೀನಿ ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಇಬ್ಬರು ಕಾಲರ್ ಪಟ್ಟಿ ಹಿಡಿದು ಅವನ್ನ ಹಿಡ್ಕೊಂಡಿರ್ತಾರೆ. ಅವನು ಮೊದಲೇ ದಪ್ಪಗಿರ್ತಾನೆ, ಇವರಿಬ್ಬರನ್ನ ತಳ್ಳಿ ಓಡ್ತಾನೆ. ಇವರು ಅವನಿಂದ ಓಡಿ ಸುಸ್ತಾಗಿ, ಆಯಿತು ನೀನು ಆ ಹೋಟೆಲ್ ಬಿಲ್ ಕಟ್ಕಣೆ, ನಾನು ಈ ಕಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಮನೆಗೆ ಬಂದು ಮನೋಜನ ಹತ್ರ ಹೇಳ್ತಾ ಇರ್ತಾಳೆ. ಅವ್ನು ಸಿಕ್ಕಿದ್ದ. ಯಾರು ಸಿಕ್ಕಿದ್ರು ರೋಹಿಣಿ, ಏನು ಕರೆಕ್ಟಾಗಿ ಹೇಳು ಅಂತ ಹೇಳಿದಾಗ, ಅದೇ ನಮ್ಮ 30 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಮೋಸ ಮಾಡಿ ಹೋದ್ನಲ್ಲ ಆ ವಿಶ್ವಾಸ ಸಿಕ್ಕಿದ್ನ ಹಿಡ್ಕೋಬೇಕಿತ್ತಲ್ವಾ, ನನಗೆ ಫೋನ್ ಹಚ್ಬೇಕಿಲ್ವಾ, ನೀನು ಫೋನ್ ಹಚ್ಚಿದ್ರೆ ನೀನು ಬರೋಷ್ಟರಲ್ಲಿ ಅವ್ನು ಇರ್ತಾನ ಅಂತ ಹೇಳ್ಬಿಟ್ಟು, ನೀವು ಯಾಕೆ ಹೋಗೋದೆ, ನಾವಲ್ಲಿ ದೋಸೆ ತಿನ್ನೋಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಕೆಂಪು ಚಟ್ನಿ ಹಾಕಿದ್ರ ಅಂತ ಕೇಳಿದೆ. ಈಗ ಅದು ಮುಖ್ಯನಾ, ಅವ್ನು ಹೇಗೆ ಹಿಡಿಯೋದಂತ ನಾನು ನೋಡ್ತಾ ಇದ್ರೆ ಅಂದರೆ ಅವನು ಸುಮ್ಮನೆ ಬಿಡಬಾರ್ದು ರೋಹಿಣಿ, ನನ್ನ ಕಣ್ಣು ಹೋಗೋ ರೀತಿ ಮಾಡಿದಾನಲ್ಲ, ನಾನು ಅದನ್ನೆಲ್ಲ ಬಿಡ್ತೀನ, ಎಲ್ಲ ಸರಿಯಾಗಿ ವಸೂಲಿ ಮಾಡ್ಕೊತೀನಿ. ರೋಹಿಣಿ ಆ ವಿಶ್ವಾಸ ಮಾತ್ರ ಸೂರ್ಯನ ಕೈಗೆ ಸಿಗಬಾರ್ದು, ಸಿಕ್ಕರೆ ಅಂದರೆ ಅಪ್ಪಂಗರ್ಧ, ರವಿಗರ್ಧ, ಸೂರ್ಯನ್ಗರ್ಧ ಅಂತ ಹೇಳ್ಬಿಟ್ಟು ಹಂಚ್ಕೊಂಡ್ಬಿಡ್ತಾರೆ, ನನಗೆ ಸಿಗಂಗೇ ಇಲ್ಲ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾ ಇರ್ತಾನೆ. ಈ ಕಡೆ ರೋಹಿಣಿಗೆ ಕಸ್ತೂರಿ ಆಂಟಿಗೆ ಫೋನ್ ಮಾಡೋಣ ಅಂತ ಹೇಳಿದಾಗ, ಏನು ಅವರೇನು ಇಸ್ಕೊಡ್ತಾರ ಅಂತ ಹೇಳಿದಾಗ, ಅಲ್ಲ ಮನೋಜ್, ಈ ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದು ಶಾಸ್ತ್ರ ಹೇಳೋರು ಅವ್ರಿಗೆಲ್ಲ ಪರಿಚಯ ಇದ್ದಾರೆ, ನಾವು ಅದ್ರ ಮೂಲಕ ಕಂಡುಹಿಡ್ಬಾರ್ದು, ಅವ್ನು ನಮಗೆ ಪದೇ ಕಾಣಕತ್ತಾನಂದ್ರೆ ಅವನು ಇದೇ ಊರಲ್ಲಿದ್ದಾನೆ, ಬಟ್ ನಮಗೆ ಅವ್ನು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕಸ್ತೂರಿ ಆಂಟಿಗೆ ಫೋನ್ ಹಚ್ಬಿಟ್ಟು, ಏನಂಟಿ ಆರಾಮಿದ್ದೀರಾ ಅಂತ ಹೇಳ್ತಾರೆ. ಆರಾಮಿದ್ದೀನಿ, ನಿಮಗೆ ಈ ಥರ ಶಾಸ್ತ್ರ ಹೇಳೋರು ಪರಿಚಯ ಇದ್ದಾರಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಹೇಳ್ತಾಳೆ, ಆಯ್ತಮ್ಮ ನಾನು ಕರ್ಕೊಂಬರ್ತೀನಿ, ಆದರೆ ಅವ್ರು ನೀವು ಇದ್ದಲ್ಲಿಗೆ ಬಂದು ಹಾಕ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಕೇಳ್ತಾಳೆ. ಆಯಿತು ಆಂಟಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಶಾಂತಿ ಬಂದ್ಲೇನಮ್ಮ ಅಂತ ಹೇಳಿದ್ರೆ, ಇನ್ನೂ ಬಂದಿಲ್ಲ ಆಂಟಿ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡಿ ಇಡ್ತಾರೆ. ಅಲ್ಲಿಗೆ ಈಗ ಮತ್ತೆ ಅವರು ಸ್ವಾಮೀಜಿಯನ್ನು ಕರ್ಕೊಂಡು ಬಂದು ಎಲ್ಲ ಏನು ಎತ್ತ ಅಂತ ವಿಚಾರಿಸಿರ್ತಾರೆ. ಆಗ ರವಿ, ಇದೆಲ್ಲ ಬೇಕೇನು, ಯಾಕೋ ಇದು ಅಂತ ಹೇಳಿದಾಗ, ಯಾಕಪ್ಪ 30 ಲಕ್ಷ ರೂಪಾಯಿ ನಾವು ಕಳ್ಕೊಂಡಿಲ್ವಾ, ಇದೆಲ್ಲ ಬೇಕು ನಮಗೆ ಅಂತ ಹೇಳಿಬಿಟ್ಟು ಮನೋಜ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ, ಒಂದು ಲೈಕ್ ಕೂಡ ಮಾಡಿ.